ಅಂತ ಹೇಳುವ ವಿಷಯಕ್ಕೆ ತದ್ವಿರುದ್ಧವಾಗಿರ್ತಾರೆ, ಅವರು ಆಪೋಸಿಟ್ ಆಗಿರ್ತಾರೆ. ಅದರ ಒಳಗೆ ನೀನು ಹೋದರೆ ಮಾತ್ರ ಸತ್ಯ ಗೊತ್ತಾಗೋದು. ಅಷ್ಟು ಸುಲಭದಲ್ಲಿ ಬರಬೇಡಪ್ಪ ಅಂತ ಹೇಳ್ತಾರೆ ಅವರು. ಅಷ್ಟು ಸುಲಭದಲ್ಲಿ ಕ್ರಾಸ್ ಮಾಡಬೇಡ. ಈ ಕ್ರಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ರಾಸ್ ಆಗುವಲ್ಲಿ ಸಾಕು ಆಗ್ತದೆ ಒಳಗೆ ಬಂದು ಸೇರಬೇಕಾದ್ರೆ. ಒಳಗೆ ಬಂದು ಸೇರಿದ ನಂತರ ಮತ್ತೆ ಮುಗಿತಾರೆ. ನಿಮಗೆ 3 ವಿಧದ ಗುರುಗಳು ಅಂತ ಹೇಳೋದು ಗೊತ್ತಾಯ್ತಲ್ವಾ? ಆ 3 ವಿಧದ ಗುರುಗಳು ಯಾರು? ಆ 3 ವಿಧದ ಗುರುಗಳು ಯಾರು ಅಂತ ಹೇಳಿದರೆ, ಒಂದು ವಾಯು ತತ್ವದಲ್ಲಿರುವ ಗುರುಗಳು, ಇನ್ನೊಂದು ಜಲತತ್ವದಲ್ಲಿರುವ ಗುರುಗಳು, ಇನ್ನೊಂದು ಅಗ್ನಿ ತತ್ವದಲ್ಲಿರುವ ಗುರುಗಳು. ಅರ್ಥ ಆಯ್ತಲ್ಲ? 3 ವಿಧದ ಗುರುಗಳು: ಜಲ, ಅಗ್ನಿ, ವಾಯು. ಇದು ಫೈನಲ್ ಸ್ಟೇಟ್ಮೆಂಟ್. ಇದು ಗುರುಗಳಲ್ಲಿ ಹೇಗೆ ಕಂಡುಹಿಡಿಯುವುದು, ಗುರುಗಳಂದ್ರೆ ಹೇಗೆ ನಂಬುದು ಗುರುಗಳನ್ನು? ಈಗಲ್ಲ ಅದೇ ತಾನೆ ಪ್ರಶ್ನೆ. ಗುರುಗಳನ್ನು ನಂಬುದು ಹೇಗೆ? ಕಾವಿ ವಸ್ತ್ರ ಹಾಕಿಕೊಂಡು ಏನೆಲ್ಲ ಮಾಡ್ತಾರಲ್ಲ, ಈ ಕಳ್ಳರನ್ನು ನಂಬುದು ಹೇಗೆ? ಗುರುಗಳು ಅಂತ ಹೇಳಿದ್ರೆ ಕೂಡ ಕಳ್ಳರು ಅಂತಲೇ ಹೇಳುದು. ಈ ಸತ್ಯ ಇದು. ಅರ್ಥ ಆಯ್ತಲ್ವಾ? ಸ್ವಲ್ಪ ಗುರುಗಳು ಅಂತ ಹೇಳಿದ್ರೆ ಸ್ವಲ್ಪ ಪುರಾಣ, ಸ್ವಲ್ಪ ವೇದ ಅಧ್ಯಯನ ಎಲ್ಲ ತಿಳಿದವರಿಗೆ, ಸ್ವಲ್ಪ ಮಹಾಕಾವ್ಯ ಎಲ್ಲ ತಿಳಿದವರಿಗೆ ಗೊತ್ತಾಗ್ತದೆ ಗುರುಗಳಂದ್ರೆ ಏನು ಅಂತೇಳಿ, ಅವ್ರು ಯಾವ ರೀತಿ ಇದ್ರು ಅಂತೇಳಿ. ನಾವು ಹೇಗೆ ಇರುವುದು ಹಾಗೆ ಅವರು ಕೂಡ ಇರುವುದು. ನಮ್ಮಲ್ಲಿ ಹೇಗೆ ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರವನ್ನು ಕೊಟ್ಟಿದ್ದಾನೋ ಅದೇ ರೀತಿ ಆ ದೇಹದಲ್ಲಿ ಸಹ ಕೊಟ್ಟಿದ್ದಾನೆ. ಇದು ಸತ್ಯ. ಆದರೆ ಉಪಯೋಗಿಸುವ ರೀತಿ ಮಾತ್ರ ಬೇರೆ ಬೇರೆ. ಅವರವರ ಪಾವಿತ್ರ್ಯಕ್ಕೆ ತಕ್ಕವಾಗಿ, ಅವರ ಜ್ಞಾನಕ್ಕೆ ತಕ್ಕವಾಗಿ ಅದನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ಅದನ್ನು ಅಪವಿತ್ರಗೊಳಿಸುವುದಿಲ್ಲ. ಅರ್ಥ ಆಯ್ತಲ್ವ? ಅದು ಪವಿತ್ರವಾದ ವಿಚಾರ ಎಲ್ಲವೂ. ಯಾರು ಗುಣಗಳನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಇದು ಶತ್ರು ಹೌದು, ಮಿತ್ರನೂ ಹೌದು. ಈಗ ನಿನ್ನ ನೋಡಿ ಮಾತಾಡಬೇಕು ಅಂತ ಇದ್ರೆ, ನಿಂತ ನಗಬೇಕು ಅಂತ ಇದ್ರೆ ಆ ಒಂದು ಆಸೆ ಬೇಕು, ಆ ಒಂದು ಮಾಯೆ ಬೇಕು. ಆ ಮಾಯೆ ಇದ್ರೆ ಪ್ರಪಂಚ ಓಡುದು, ಇಲ್ಲದ್ರೆ ಪ್ರಪಂಚ ಓಡುದಿಲ್ಲ. ಪ್ರಪಂಚ ನಿಲ್ತದೆ, ಸ್ಟಾಪ್ ಆಗ್ತದೆ. ಇಲ್ಲಿ ಎಲ್ಲರಿಗೂ ಆಸೆ ಮುಗ್ದೋಯ್ತಪ್ಪ. ಇಲ್ಲಿ ಆಸೆ ಇಲ್ಲ ಎಲ್ಲರಿಗೆ. ಇಲ್ಲಿ ಏನು ಬೇಡ. ಇಲ್ಲಿ ಏನ್ ಮಾಡುದು? ಎಲ್ಲ ಸುಮ್ನೆ ಹಾಗೆ ಕೂತ್ಕೊಳ್ತಾರೆ. ಗಾಳಿ ಸಾಕು ಅವರಿಗೆ. ಎಂತ ಗಾಳಿ, ಆಹಾರವೇ ಸಾಕು. ಇಲ್ಲಿ ಅಂಗಡಿಗೆ ಹೋಗ್ಬೇಕಾಗಿಲ್ಲ, ರೇಷನ್ ತಗೊಳ್ಬೇಕಾಗಿಲ್ಲ, ವಸ್ತ್ರ ತಗೊಳ್ಬೇಕಾಗಿಲ್ಲ. ಅರ್ಥ ಆಯ್ತಾ? ಪರವಾಗಿಲ್ಲ, ಅವಳ ಪಾಡಿಗೆ ಅವಳು ಮಾತಾಡಲಿ. ಅರ್ಥ ಆಯ್ತಲ್ಲ? ಅದು ತಾಯಿ ಜಗನ್ಮಾತೆ ಮಾತಾಡ್ತದೆ. ಎಲ್ಲಿಗೆ? ಪ್ರಕೃತಿಗೆ. ಅದಕ್ಕೊಂದು ರೀತಿಯಲ್ಲಿ ಅರ್ಥ ಆಗುದು. ನಮಗೊಂದು ರೀತಿಯಲ್ಲಿ ಅರ್ಥ ಆದ್ರೆ ಅದಕ್ಕೊಂದು ರೀತಿಯಲ್ಲಿ ಅರ್ಥ ಆಗುದು. ನಮ್ಮಿಂತ ಬೇಗ ಅರ್ಥ ಆಗ್ತದೆ. ಅದಕ್ಕೆ ವ್ಯಕ್ತಪಡಿಸ್ಲಿಕ್ಕೆ ಆಗುದಿಲ್ಲ, ಅಷ್ಟೇ ಸ್ಪಂದಿಸ್ಲಿಕ್ಕೆ ಆಗುದಿಲ್ಲ. ಅದು ಮುಗ್ಧತೆಯಲ್ಲಿ ಇರುದು. ಅದು ಹೇಗೋ ಕೇಳ್ತದೆ. ಈ ರಮಣ ಮಹರ್ಷಿ ಅದ್ದಾಗಿ. ಅರ್ಥ ಆಯ್ತಲ್ಲ? ತಿರುವಣ್ಣಾಮಲೆಗೆ ಹೋಗಿ ಬಂದು ಯಾರೋ ಒಬ್ರು ಅವರ ಸಂಬಂಧಿಕರು ಬಂದು ರಮಣ ಮಹರ್ಷಿ ಹತ್ರ ಏನೋ ಒಂದು, ರಮಣ ಮಹರ್ಷಿ ಮನೆಯಲ್ಲಿ ತಿರುವಣ್ಣಾಮಲೆಯ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾ ಇರ್ತಾರೆ. ಹಾಗೆ ಹೀಗೆ ಅದು ಇದು ಅಂತೇಳಿ. ಈ ಮಗು ಮಲ್ಕೊಂಡಿರ್ತದೆ, ಕಿವಿಯಲ್ಲಿ ಕೇಳ್ತಾ ಇರ್ತದೆ. ಡಿಸೈಡ್ ಆಗಿ ಹೋಗ್ತದೆ ಅದು. ನಾನು ತಿರುವಣ್ಣಾಮಲೆಗೆ ಹೋಗಲೇಬೇಕು ಅಂತೇಳಿ, ಅರುಣಾಚಲೇಶ್ವರ ದರ್ಶನ ಮಾಡಲೇಬೇಕು, ಅರುಣಾಚಲನ ಸೇವೆ ಮಾಡಲೇಬೇಕು ಅಂತ ಹೇಳಿ ಮಗು ಯಾತ್ರೆಯನ್ನು ಮುಂದುವರಿಸ್ತದೆ. ಅದು ಯಾವ ರೀತಿ, ಯಾರಿಗೆ ಯಾವ ರೀತಿ ಹೋಗಿ ಸೇರ್ತದೆ ನಮಗೆ ಗೊತ್ತಿಲ್ಲ. ಅದು ನಾವು ತಿಳ್ಕೊಳ್ಳೋ ವಿಚಾರ ಬೇರೆ. ಡಿಸ್ಟರ್ಬ್ ಆಗ್ತದೆ, ಅದಾಗ್ತದೆ, ಇದಾಗ್ತದೆ. ಕೇಳೋವ ಎಷ್ಟು ಡಿಸ್ಟರ್ಬ್ ಇದ್ರು ಕೇಳ್ತಾನ. ಒಂದು ಪ್ರಶ್ನೆಗೆ ಉತ್ತರ ಬೇಕು, ಒಂದು ಎಂತ ಒಂದು ಸಮಸ್ಯೆಗೆ ಪರಿಹಾರ ಬೇಕು, ಒಂದು ವ್ಯಾಧಿಗೆ ಒಂದು ಕಾಡಿನ ನಡುವಿನಲ್ಲಿ ಒಂದು ಔಷಧ ಉಂಟು. ಒಂದು ವ್ಯಾಧಿಗೆ, ನಿನ್ನ ಸಮಸ್ಯೆಗೆ ಅಂತ ಒಂದು ಯಾರು ಹೋಗದ ಸ್ಥಳದಲ್ಲಿ ಉತ್ತರ ಉಂಟು ಅಂತ ಹೇಳಿದ್ರೆ, ಅಲ್ಲಿ ಉಂಟು ಕನ್ಫರ್ಮ್ ಅಂತ ಹೇಳಿದ್ರೆ, ಅವ ಎಂತ ಡಿಸ್ಟರ್ಬೆನ್ಸ್, ಎಂತ ಅಡ್ಡೆತಡೆ ಏನು ಇದ್ರು ಹೋಗಿ ಅದನ್ನು ತಕೊಂಡು ಬರ್ತಾನೆ. ಅವನಿಗೆ ಬೇಕು ಅಂತಿದ್ರೆ ಅವ ಡಿಸ್ಟರ್ಬೆನ್ಸ್ ಅಂತ ಹೇಳುದಿಲ್ಲ, ಅವ ಕಿರಿಕಿರಿ ಅಂತ ಹೇಳುದಿಲ್ಲ. ಅರ್ಥ ಆಯ್ತಾ? ಗುರುವಿನಲ್ಲೇ ಫೋಕಸ್ ಆಗಿರ್ತಾನೆ. ಗುರುವಿನಲ್ಲಿ, ಆ ಗುರುವಿನ ಮಾತಿನಲ್ಲೇ ಫೋಕಸ್ ಆಗಿರ್ತಾನೆ.
ಹಾಗೆ ಈಗ ವಿಷಯ ಅದಲ್ಲ. ಈಗ 3 ವಿಧದ ಗುರುಗಳು ಅಂತ ಹೇಳಿದ, ಒಂದು ವಾಯು ತತ್ವ, ಒಂದು ಜಲತತ್ವ, ಒಂದು ಅಗ್ನಿ ತತ್ವ. ಇದರಲ್ಲಿ ಎಲ್ಲರಿಗೂ ಬೇಕಾದ ಗುರುಗಳು ಯಾರು ಅಂತ ಹೇಳಿದರೆ ಎಲ್ಲರಿಗೂ ಬೇಕು ಅವರು. ಈ ಜಲತತ್ವದಲ್ಲಿರುವವರು ಅವರು ಬೆಳೆಸಿಕೊಂಡೇ ಹೋಗುದು, ಅಭಿವೃದ್ಧಿ ಮಾಡಿಕೊಂಡೇ ಹೋಗುದು. ನೀರು ಹೇಗೆ ಹೋದಲ್ಲೆಲ್ಲ ಅಭಿವೃದ್ಧಿ ಆಗ್ತದೆ, ಆ ರೀತಿ ಅಭಿವೃದ್ಧಿ ಆಗ್ತಾ ಹೋಗುದು. ಅವರು ಈ ಪ್ರಪಂಚಕ್ಕೆ ಎಲ್ಲರಿಗೂ ಬೇಕಾದಂಥ ಗುರುಗಳಾಗಿರ್ತಾರೆ. ಒಂದು ವಿಚಾರ. ಇನ್ನೊಂದು ವಾಯು ತತ್ವ. ಈ ವಾಯು ತತ್ವದಲ್ಲಿ ಇದ್ದವ್ರು ಏನ್ ಮಾಡ್ತಾರೆ ಗೊತ್ತುಂಟ? ಅವರು ಈ ಪ್ರಪಂಚದ ಕಣ್ಣಿಗೆ ಕಾಣುವುದಿಲ್ಲ. ಅವರು ಮೌನವಾಗಿ ಕೂತುಕೊಂಡು ಅವರನ್ನೇ ಅವರ ಆತ್ಮದ ಧ್ಯಾನ ಮಾಡಿಕೊಂಡು, ಆತ್ಮಧ್ಯಾನ ಮಾಡಿಕೊಂಡು, ಅವರನ್ನೇ ಅವರು ತಿದ್ದುಕೊಂಡು, ಅವರನ್ನೇ ಅವರು ತಿಳಿದುಕೊಂಡು, ಯಾರ ಕಣ್ಣಿಗೆ ಕಾಣದ ಹಾಗೆ ಸಂತೋಷವಾಗಿರ್ತಾರೆ ಅವರು. ಅವ್ರು ಯಾರಿಗೂ ಕನೆಕ್ಟೆಡ್ ಇಲ್ಲ. ಅವರು ಯಾರ ಕಣ್ಣಿಗೂ ಬೀಳುದಿಲ್ಲ. ಆದ್ರೆ ಅಂತವರು ಇದ್ದಾರೆ. ಅವರಿಗೊಂದು ಮನುಷ್ಯರು ಬರೋಗಲೇ ಗೊತ್ತಾಗ್ತದೆ, ದಾರಿಯನ್ನು ತಪ್ಪಿಸಿ ಬಿಡ್ತಾರೆ ಅವರು, ಬೇರೆ ರೂಟಲ್ಲಿ ಹೋಗಪ್ಪ ಅಂತೇಳಿ. ಒಂದು ವಿಚಾರ. ಇನ್ನೊಂದು ಇದ್ದಾರೆ ಈ ಅಗ್ನಿ ತತ್ವದಲ್ಲಿದ್ದ ಗುರುಗಳು. ಈ ಅಗ್ನಿ ತತ್ವದಲ್ಲಿದ್ದ ಗುರುಗಳನ್ನು ಕಂಡುಹಿಡಿಯಲಿಕ್ಕೆ ಬಹಳ ಕಷ್ಟ, ತುಂಬಾ ಕಷ್ಟ. ಅದು ವಾಯು ತತ್ವಕ್ಕಿಂತಲೂ ಮೇಲಾದ ಸ್ಥಿತಿ, ಅದು ಜಲತತ್ವಕ್ಕಿಂತಲೂ ಮೇಲಾದ ಸ್ಥಿತಿ. ಅದಕ್ಕೆ ಒಳ್ಳೇದಿಲ್ಲ ಕೆಟ್ಟದಿಲ್ಲ ಯಾವುದೂ ಇಲ್ಲ ಅದಕ್ಕೆ. ಅದು ಯಾವ ಸ್ಥಿತಿಯಲ್ಲೆಲ್ಲ ಇರ್ತದೆ. ಅದು ಎರಡನ್ನು ನೋಡಿರ್ತದೆ. ಎಲ್ಲವನ್ನು ಬಿಟ್ಟು ನೋಡಿರ್ತದೆ, ಎಲ್ಲದರೊಟ್ಟಿಗೆ ಬೆರೆತು ನೋಡಿರ್ತದೆ. ಎರಡನ್ನು ಅನುಭವಿಸಿರ್ತದೆ ಈ ಅಗ್ನಿ. ಆದ ಕಾರಣ ಅದು ಭಸ್ಮವೇ ಮಾಡುದು. ಅದು ಮತ್ತೆ ಮುಗಿತಲ್ಲಿದೆ. ಅಗ್ನಿ ಒಳಗೆ ಹೋಗಿ ಬಿಟ್ರೆ ಮತ್ತೆ ಅಗ್ನಿಯಿಂದ ಹೊರಗೆ ಬಂದವ ಯಾರಿಲ್ಲ. ಅರ್ಥ ಆಯ್ತಾ? 1000 ಸ್ಥಿತಿಯಲ್ಲಿ ಹೇಳ್ತಾರೆ, ಅದು ನಾವು ನೋಡ್ಲಿಲ್ಲ. ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಬೇಕಲ್ಲ ವಿಚಾರ. ಅಗ್ನಿ ಅಂದ್ರೆ ಸುಡ್ಲೇಬೇಕು, ಅಗ್ನಿ ಅಂದ್ರೆ ಉರಿಸಲೇಬೇಕು, ಅಗ್ನಿ ಅಂದ್ರೆ ಅದು ಭಸ್ಮ ಆಗಲೇಬೇಕು. ಇದು ನಿಜವಾದ ಅಗ್ನಿಯ ರಿಯಾಲಿಟಿ. ಅಗ್ನಿ ಸುಡೋದಿಲ್ಲ ಅಂತ ಹೇಳಿದ್ರೆ ಅಗ್ನಿಗೆ ರಿಯಾಲಿಟಿ ಇಲ್ಲ ಅಂತ ಆಯ್ತಲ್ಲ. ಅದಕ್ಕೆ ಸತ್ಯ ಕಳೆದೋಯ್ತು ಆಯ್ತಲ್ಲ. ಅಗ್ನಿ ಸುಡದಿದ್ರೆ ಅಗ್ನಿ ಸುಡ್ಲೇಬೇಕು ಅಲ್ವಾ? ನೀರು ದಾಹ ತೀರಿಸಲೇಬೇಕು. ಈ ಅಗ್ನಿ ತತ್ವದ ಗುರುಗಳು ಸಿಕ್ಕಿದೆ ಉಂಟಲ್ಲ, ಅದು ಬಹಳ ಶ್ರೇಷ್ಠವಾದ ವಿಚಾರ. ಎಲ್ಲವೂ ಶ್ರೇಷ್ಠವೇ. ಈ ಅಗ್ನಿ ತತ್ವ ಎಂಬುದು ಇನ್ನು ಮೇಲೂ ಅಂತಲ್ಲ, ಅಲ್ಲಿ ಬೇಕಾದಷ್ಟು ವಿಷಯಗಳಿರ್ತದೆ. ಅಲ್ಲಿ ಹೋದ್ರೆ ಮತ್ತೆ ಅದು ಭಸ್ಮವೇ. ಅಂತ ಗುರುಗಳು ಎಲ್ಲಿ ಅದು ಜೀವನದಲ್ಲಿ ಸಿಕ್ಕಿ ಬಿಟ್ರೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಫಿನಿಶ್. ಮತ್ತೆ ಅಲ್ಲೇ ಇರಬೇಕು. ಜ್ಯೋತಿಯೊಟ್ಟಿಗೆ ಜ್ಯೋತಿ ಸೇರಿ ಜ್ಯೋತಿ ಸ್ವರೂಪ ಆಗೋದಷ್ಟೇ. ಅರ್ಥ ಆಯ್ತಾ? ಜ್ಯೋತಿಯೊಟ್ಟಿಗೆ ಜ್ಯೋತಿ ಸೇರಿ ಅದು ಜ್ಯೋತಿ ಸ್ವರೂಪವಾಗ್ತದೆ ಅಂತ. ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ, ಅಂಥವ್ರನ್ನ ನೋಡಬೇಕು ಅಂತ ಹೇಳಿದ್ರೆ, ಅಂಥವ್ರ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಜನ್ಮದ ಪುಣ್ಯ ಮಾಡಿರಬೇಕು. ಅನೇಕ ಗುರುಗಳ ಸೇವೆ ಮಾಡಿರಬೇಕು. ಒಂದು ಗುರುವಿನ ಸೇವೆ ಮಾಡಿದ್ರೆ ಸಾಕಾಗುದಿಲ್ಲ. ಅದಕ್ಕೆ ಅನೇಕ ಗುರುಗಳ ಸೇವೆ ಮಾಡಿ, ಅಂದ್ರೆ ಜನ್ಮದಲ್ಲಿ ಒಂದು ಜನ್ಮದಲ್ಲಿ ಒಂದು ಗುರುವಿನ ಸೇವೆ, ಇನ್ನೊಂದು ಗುರುವಿನ ಸೇವೆ, ಇನ್ನೊಂದು ಜನ್ಮದಲ್ಲಿ ಏನೋ ಒಂದು ಸಾಧನೆ, ಇನ್ನೊಂದು ಜನ್ಮದಲ್ಲಿ ಏನೋ ಒಂದು ರೀತಿಯ ವಿದ್ವತ್ತು, ಎಲ್ಲವೂ ಸೇರಿರ್ಬೇಕು ಅಂತ ಹೇಳುದು. ಎಲ್ಲವೂ ಸೇರಿ ಅದು ಮನುಷ್ಯ ಜನ್ಮದಲ್ಲೇ ಪಡೆದಿರ್ಬೇಕು. ಮನುಷ್ಯ ಜನ್ಮಕ್ಕೆ ಬರ್ಬೇಕಾದ್ರೆ ಮನುಷ್ಯನಿಗೆ ಇಷ್ಟು ಬುದ್ಧಿ ಯಾಕೆ ಅಂತ ಹೇಳಿದ್ರೆ, ಇವ ಅಷ್ಟು ಜನ್ಮವನ್ನು ನೋಡಿಕೊಂಡು ಬಂದಿದ್ದಾನೆ. ಆದ ಕಾರಣ ಎಲ್ಲಾ ಜೀವರಾಶಿಗಳ ಬುದ್ಧಿ ಇವನೊಳಗುಂಟು. ಆದ ಕಾರಣ ಎಲ್ಲಾ ಜೀವರಾಶಿಯನ್ನು ಆಳುವಂತ ಶಕ್ತಿ ಇವನೊಳಗುಂಟು. ಕಾರಣ ಏನು? ಇವನಿಗೆ ಗೊತ್ತಿದೆ ಅದು ಏನು ಅಂತೇಳಿ. ಒಂದು ಭೈರವನನ್ನು ಹೇಗೆ ಕಂಟ್ರೋಲ್ ಮಾಡೋದು ಗೊತ್ತಿದೆ, ಒಂದು ಹಸುವನ್ನು ಹೇಗೆ ಕಂಟ್ರೋಲ್ ಮಾಡೋದು ಗೊತ್ತಿದೆ, ಒಂದು ಹುಲಿಯನ್ನು ಹೇಗೆ ಕಂಟ್ರೋಲ್ ಮಾಡೋದು ಗೊತ್ತಿದೆ, ಒಂದು ಆನೆಯನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಗೊತ್ತಿದೆ. ಈ ಬುದ್ಧಿ ಹೇಗೆ ಬಂತು ಇವನೊಳಗೆ? ಕಲ್ತು ಬಂತ? ಎಲ್ಲವನ್ನು ಇವ ನೋಡಿ 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 ಬಂದಿದ್ದಾನೆ. ಇವ ಎಲ್ಲವನ್ನು ತನ್ನ ಕೈಯಲ್ಲಿಡುವಂತ ಶಕ್ತಿ ಇರ್ತದೆ. ಅರ್ಥ ಆಯ್ತಾ? ಅದೇ ರೀತಿ ಮನುಷ್ಯ ಜನ್ಮದಲ್ಲೇ ಬರಬೇಕು. ಬ್ಯಾಕ್ ಟು ಬ್ಯಾಕ್ ಮನುಷ್ಯ ಜನ್ಮದಲ್ಲೇ ಬಿದ್ದದ್ದೇ ಬರ್ತದಲ್ವಾ? ಅದು ಶ್ರೇಷ್ಠವಾದ ವಿಚಾರ. ಅದು ಜ್ಞಾನಿಗಳಿಗೆ, ಯೋಗಿಗಳಿಗೆ ಮಾತ್ರ ಸಾಧ್ಯ. ಕಾರಣ ಏನಂದ್ರೆ ಅವರು ಅಮ್ಮನ ಗರ್ಭದಲ್ಲಿ ಧರಿಸುವುದಿಲ್ಲ. ಅವರು ಅಮ್ಮನ ಗರ್ಭವನ್ನು ಆಯ್ಕೆ ಮಾಡುದಿಲ್ಲ. ಅವರು ಒಂದು ದೇಹವನ್ನು ಆಯ್ಕೆ ಮಾಡ್ತಾರೆ. ಅರ್ಥ ಆಯ್ತಾ? ಒಂದು ದೇಹವನ್ನು ಆಯ್ಕೆ ಮಾಡ್ತಾರೆ.
ಆಯ್ಕೆ ಮಾಡುವಾಗ ಅಮ್ಮನ ಗರ್ಭಸ್ಥಾನಕ್ಕೆ ಅದು ಹೋಗುವಾಗ ಅಲ್ಲಿ ಏನೆಲ್ಲ ಆಗಬೇಕು ಅವರದು ಬ್ಯಾಕಿಂದ ಮಾಡ್ತಾನೆ ಇರ್ತಾರೆ ಆಟೋಮೆಟಿಕ್ ಆಗಿ. ಅದು ಕಣ್ಣಿಗೆ ಕಾಣೋದಿಲ್ಲ. ಕಾರಣ ಏನು, ಆ ದೇಹ ಬೇಕು ಅವರಿಗೆ. ಸೊ ಅಲ್ಲಿರುವ ಅಮ್ಮನ ಗರ್ಭದಲ್ಲಿರುವ ಸೋಲು ಬೇರೆ, ಅದು ಹೊರಗೆ ಬಂದ ನಂತರ ಅದರೊಳಗೆ ಪ್ರವೇಶ ಆಗುವ ಒಂದು ಸೋಲು ಬೇರೆ, ಆತ್ಮ ಬೇರೆ. ಅದು ಇದಕ್ಕೆ ಪರಕಾಯ ಪ್ರವೇಶ ಅಂತ ಹೇಳಿ. ಹಾಗೆ ಜ್ಞಾನಿಗಳೆಲ್ಲ ಪರಕಾಯ ಪ್ರವೇಶ ಮಾಡಿಕೊಂಡು ಹೋಗ್ತಾನೆ ಇರ್ತಾರೆ. ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ, ಆ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ. ಪರಮಶ್ರೇಷ್ಠ ಜ್ಞಾನಿಗಳು, ಸಿದ್ಧರುಗಳು, ಋಷಿಮುನಿಗಳೆಲ್ಲ ಕೂತುಕೊಂಡಲ್ಲಿಗೆ ಒಂದೊಂದು ಜೀವರಾಶಿಯ ಒಳಗೆ ಹೋಗಿ ಬಂದು ಅದರ ಅನುಭವವನ್ನು ಹೇಳ್ತಾರೆ. ಒಂದು ಸರ್ಪದೊಳಗೆ ಹೋಗ್ತಾರೆ, ಸರ್ಪ ಹೇಗೆ ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಸರ್ಪದ ಗುಣ ಏನು ಅಂತ ಹೇಳ್ತಾರೆ. ಇಲ್ಲೇ ಕೂತ್ಕೊಂಡಿರ್ತಾರೆ ನೋಡ್ಲಿಕ್ಕೆ, ಆದ್ರೆ ಇಲ್ಲಿ ಇರುವುದಿಲ್ಲ. ಒಂದು ವಿಷಯ, ಇಲ್ಲೇ ಕೂತ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ಇರುವುದಿಲ್ಲ. ಒಂದು ಆನೆ ಒಳಗೆ ಇರ್ಬೋದು. ಇಲ್ಲೇ ಕೂತ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ಇರುವುದಿಲ್ಲ. ಒಂದು ಹುಲಿ ಒಳಗೆ ಇರ್ಬೋದು. ಅರ್ಥ ಆಯ್ತಾ? ಇದೇ ಎಂತ ಹೇಳಿದ್ರೆ, ಇದೊಂದು ಮಹಾಭಾರತದಲ್ಲಿ ಬರ್ತದೆ ಅಲ್ವಾ, ಈ ಒಂದು ಕಥೆಯಲ್ಲಿ. ಈ ಪಾಂಡು ಚಕ್ರವರ್ತಿ ಬೇಟೆಗೆ ಹೋದಾಗ 2 ಹುಲಿಗಳು ಮಿಲನವಾಗಿತ್ತು. ಹಾಗೆ ಶಬ್ದವೇದಿ ಯುದ್ಧ ಮಾಡಿ ಅದನ್ನು ಕೊಂದು ಬಿಟ್ಟ. ಅದು ಕೊಂದು ಹೋದ ಸಮಯದಲ್ಲಿ, ಸತ್ತು ಹೋದ ಸಮಯದಲ್ಲಿ ಆ ಹುಲಿಗಳು ಮಾನವ ರೂಪ ತಾಳಿತು. ಆ ಮಾನವ ರೂಪ ಅಂದ್ರೆ 2 ಋಷಿ ಮುನಿಗಳು, ಅಥವಾ ಋಷಿ ಮತ್ತು ಋಷಿ ಪತ್ನಿ, ಅರ್ಥ ಆಯ್ತಾ, ಯಾವುದೋ ಒಂದು ರೀತಿಯಲ್ಲಿ ಒಂದಾಗ್ತಾ ಇದ್ರು ಅಂತ ಹೇಳಿ. ಆಗ ಅವನಿಗೊಂದು ಶಾಪ ಸಿಗ್ತದೆ, ನೀನು ಯಾವಾಗ ನಿನ್ನ ಹೆಂಡತಿಯನ್ನು ಮುಟ್ಟಿತಿ ಯಾವತ್ತಿಗೂ ಸತ್ತು ಹೋಗ್ತೀನಿ ಅಂತೇಳಿ. ಇದು ಎಲ್ಲ ಹಿಂದಿನ ಕಾಲದಲ್ಲಿ ಹೇಳಿದ್ದಾರೆ. ನಾನು ಹೊಸತ್ತೇನು ಹೇಳ್ತಾ ಇಲ್ಲ ಇಲ್ಲಿ ಅಂತ ಹೇಳುದು. ಇಲ್ಲಿ ಹೊಸತ್ತು ಏನು ಹೇಳ್ತಾರೆ, ಇದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಅದು ಹೇಗೆ ಸಾಧ್ಯ, ಅದನ್ನು ಒಪ್ತಿರಲ್ಲ. ಮತ್ತೆ ಇದನ್ನು ಒಪ್ಲಿಕ್ಕೆ ಆಗುದಿಲ್ಲ. ಅದನ್ನು ನೀವು ಒಪ್ಪುವುದಾದ್ರೆ ಇದನ್ನು ಒಪ್ಪಲೇಬೇಕು. ಅದನ್ನು ಒಪ್ಪುವುದಿಲ್ಲ, ಇದನ್ನು ಒಪ್ಪಬೇಡಿ ಅಷ್ಟೇ ಹೇಳುದು. ಇದೆಲ್ಲ ಹಿರಿಯರು ಹೇಳಿದ ವಿಚಾರವೇ ಪುನಃ ಪುನಃ ಒಂದೊಂದು ಅವರವರಿಗೆ ಯಾವ ರೀತಿ ಬೇಕು, ಅವರವರ ಜ್ಞಾನಕ್ಕೆ, ಅವರವರ ಸ್ಥಿತಿಗೆ, ಅವರವರ ಭಾಷೆಗೆ ಅದು ರಿಟರ್ನ್ ಆಗೋದು. ಆಟೋಮೆಟಿಕ್ ಆಗಿ ಅದು ರೀಸೈಕ್ಲಿಂಗ್ ಆಗ್ತಾ ಇರೋದಿಲ್ಲ ಇಷ್ಟು. ಆದ ಕಾರಣ ಹೇಳೋದು, ಗುರುದೇವ ಅಂತೇಳಿ ಹೋಗುವ ಮುಂಚೆ ಸ್ವಲ್ಪ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡಬೇಕು. ಯಾವ ಸ್ಥಿತಿಯಲ್ಲೆಲ್ಲ ಉಂಟು, ಇದು ಯಾಕೆ ಹೇಳೋದು, ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಬೇಕು, ಇನ್ನೂ ಸ್ವಲ್ಪ ಒಳಗೆ ಇಳಿಬೇಕು. ಬಾವಿಯನ್ನು ಮೇಲಿಂದ ನೋಡ್ಬೋದು, ನೀರು ಕಾಣ್ಬೋದು, ಬಾವಿ ಆಳವನ್ನು ತಿಳಿಲಿಕ್ಕೆ ಬಹಳ ಕಷ್ಟ ಅಲ್ಲ. ಸಮುದ್ರದ ಆಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತದೆ. ಸಮುದ್ರದ ಆಳ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತದೆ. ಇವತ್ತು ನೋಡಿದ ಆಳ ನಾಳೆ ಹೋಗಿ ನೋಡುವಾಗ ಇನ್ನೂ ಸ್ವಲ್ಪ ಜಾಸ್ತಿ ಇರ್ತದೆ ಅಂತ ಹೇಳೋದು. ಹಾಗೆಯೇ ಈ ಜ್ಞಾನದ ವಿಚಾರ ಇದೆಲ್ಲ ಮಾತಾಡಬೇಕು ಅಂತ ಹೇಳಿದ್ರೆ, ಎಲ್ಲವನ್ನು ಬಿಟ್ಟು ಯಾವುದೇ ಬಂಧನಗಳಿಲ್ಲದೆ ಇರುವ ಸ್ಥಿತಿ ಇದ್ದರೆ ಇದೆಲ್ಲ ಒಳ್ಳೆಯದು. ಆದ ಕಾರಣ ಹೇಳಿದ್ದು, ಅದು ಕೂಡ ನಮ್ಮ ಹಿರಿಯರೇ ಹೇಳಿದ್ದು, ಎಲ್ಲವನ್ನು ಅನುಭವಿಸಿ ಬಂದು ಬಿಡುವುದೇ. ಅದಕ್ಕೆ ಸುಲಭದಲ್ಲಿ ಹೇಳಿದ್ರು ಅವರು, ಬ್ರಹ್ಮಚರ್ಯ ಗೃಹಸ್ಥಾಶ್ರಮದ ಅನುಭವ ಯಾರಿಗೆಲ್ಲ ಉಂಟು, ಗೃಹಸ್ಥಾಶ್ರಮದ ಅನುಭವ ಯಾರಿಗೆಲ್ಲ ಇದೆಯೋ ಅವರಿಗೆಲ್ಲ ಮುಂದಿನ ದಾರಿ, ಒಳ್ಳೆಯ ದಾರಿ ಸಿಗ್ತದೆ. ಈ ಗೃಹಸ್ಥಾಶ್ರಮದ ಅನುಭವ ಇಲ್ಲದೆ ಈ ಆಧ್ಯಾತ್ಮಿಕ ದಾರಿಯಲ್ಲಿ ಬರ್ತೇನೆ ಅಂತ ಹೇಳ್ತಾರಲ್ಲ, ಇದು ಶುದ್ಧ ದಡ್ಡತನ, ಇದು ದೊಡ್ಡ ಮೂಢತನ. ಇದು ಆ ದೊಡ್ಡ ಆಕ್ಸಿಡೆಂಟ್ ಆಗ್ತದೆ. ಮತ್ತೆ ಆಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈ ಗೃಹಸ್ಥಾಶ್ರಮದ ಅನುಭವ ಪ್ರತಿಯೊಬ್ಬನಿಗೆ ಆಗಬೇಕು ಅಂತ ಹೇಳುದು. ಆದ ಕಾರಣ ಇದನ್ನು ಬಹಳ ಮುಖ್ಯವಾಗಿ ಹೇಳಿದ್ದಾರೆ ನಮ್ಮ ವೇದದಲ್ಲೆಲ್ಲ. ಅರ್ಥ ಆಯ್ತಲ್ಲ? ಬ್ರಹ್ಮಚರ್ಯ, ಗೃಹಸ್ಥಾಶ್ರಮ, ವಾನಪ್ರಸ್ಥ. ಈ ವಾನಪ್ರಸ್ಥ ಅಂದ್ರೆ ಏನು? ಗುರು ಸೇವೆ. ನೀನು ಗುರು ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸಂಸಾರದ ಅರಿವಿದ್ರೆ ಮಾತ್ರ ನಿಂಗೆ ಗುರು ಸೇವೆ ಮಾಡ್ಲಿಕ್ಕೆ ಆಗುದು. ಇಲ್ಲ ನಿಂಗೆ ಗುರು ಸೇವೆ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಹೇಗೆ ಆಗುದು? ಅಲ್ವಾ? ಈಗ ಒಬ್ಬ ಸಾಧು ಇರ್ತಾನೆ, ಸುಮ್ಮನೆ ಮರದಲ್ಲಿ ಕೂತ್ಕೊಂಡಿರ್ತಾನೆ. ಇನ್ನೊಬ್ಬ ಸಾಧು ಬರ್ತಾನೆ, ಅವನು ಸುಮ್ಮನೆ ಮರದಲ್ಲಿ ಕೂತ್ಕೊಂಡಿರ್ತಾನೆ. ಇನ್ನೊಬ್ಬ ಸಾಧು ಬರ್ತಾನೆ, ಅವನು ಕೂಡ ಸುಮ್ಮನೆ ಮರದಲ್ಲಿ ಕೂತ್ಕೊಂಡು ನಮ ಶಿವಾಯ ಏನೋ ಒಂದು ಹೇಳ್ತಾ ಇರ್ತಾನೆ. ಅಲ್ಲಿಗೊಬ್ಬ ಸಂಸಾರಸ್ಥ ಬರ್ತಾನೆ, ಅವ ನೋಡ್ತಾನೆ, ಓ ಇವ್ರು ಯಾವ ಕಣ್ಣು ಬಿಡ್ತಾರೆ, ಇವ್ರು ಏನು ಮಾಡ್ತಾರೆ,
ಇವರು ಊಟ ಮಾಡಿದ್ದೀರಾ? ಹಾಂ, ಇವರಿಗೆ ಬಾಯಾರಿಕೆ ಏನಾದ್ರು ಬೇಕಾ, ಕುಡಿಲಿಕ್ಕೆ ಏನಾರು ಕೊಡಬೇಕಾ, ಎಲ್ಲವೂ ಯೋಚನೆ ಮಾಡ್ತಾನೆ ನಾವು ಅಲ್ವಾ. ಇನ್ನೊಬ್ಬ ಸನ್ಯಾಸಿ ಆದರೆ ಪಕ್ಕದಲ್ಲಿ ಕೂತ್ಕೊಂಡ ಅವನು ಆಗಿ ಕೂತ್ಕೊಳ್ತಾನೆ, ನನಗೇನು ಬೇಡ ಅವನಿಗೆ ಏನು ಬೇಡ, ಸುಮ್ಮನೆ ಇರುವ ಅಂತೇಳಿ. ಹಾಂ, ಆಗ ಸೇವೆ ಮಾಡಬೇಕಾದ್ರೆ ಈ ಸಂಸಾರದ ಅರಿವಿರಬೇಕು. ಆ ಸೇವೆ ಮಾಡುವಾಗ ಅವರ ಒಳಗಿರುವ ವಿಚಾರಗಳು, ಅವರ ಒಳಗಿರುವ ಜ್ಞಾನಗಳು, ಈಗ ಒಂದು ನೀರು ಕೊಡ್ತೀವಿ, ಆ ನೀರು ಕೊಡುವಾಗ ಯಾರಪ್ಪ ನೀನು ಕೇಳ್ತಾರೆ, ಯಾಕೆ ಬಂದಿ ಅಂತ ಕೇಳ್ತಾರೆ, ಏನೋ ಒಂದು ವಿಷಯ ಮಾತಾಡ್ತಾರೆ, ಅಲ್ಲದು ನೀರು ಏನು ಕುಡಿದಿದ್ದೇವ್ರೆ ಅಂತ ಹೇಳ್ತಾರೆ. ಯಾರು ಆ ಕಡೆಯಿಂದ ಭಕ್ತನಾದವ, ಅವ ಸಂಸಾರಸ್ಥನ ಆಗಿದ್ರೆ, ಅವನು ಸನ್ಯಾಸಿ, ಅವನು ಬ್ರಹ್ಮಚಾರಿ ಯಾವುದೋ ಒಂದು ರೀತಿಯಲ್ಲಿ ಹೋಗ್ತಾ ಇದ್ದರೆ ಅವ ಇದೆಲ್ಲ ಕೇಳುವುದಿಲ್ಲ ಅಂತ ಹೇಳೋದು. ಆಗ ಅವನು ಮಾತಾಡೋದಿಲ್ಲ, ಇವನು ಮಾತಾಡೋದಿಲ್ಲ, ಆಗ ಯಾವ ವಿಷಯಗಳಲ್ಲಿ ಬೆಳೆಯುವುದಿಲ್ಲ. ಆಗ ಒಂದು ವಿಷಯ ಬೆಳಿಬೇಕು ಅಂದರೆ ಅದರ ನಡುವಲ್ಲಿ ಇನ್ನೊಂದು ಇರಬೇಕು ಅಂತ ಹೇಳೋದು ಅಲ್ವಾ. ಒಂದು ವಿಷಯ ಬೆಳಿಬೇಕು ಅಂತಿದ್ರೆ ಅದರ ನಡುವಲ್ಲಿ ಒಂದು ವಿಷಯ ಇರಬೇಕು ಅಂತ ಹೇಳೋದು. ಒಂದು ಬಾಂಧವ್ಯ, ಒಂದು ಸಂಬಂಧ, ಒಂದು ನಂಟು ಏನೋ ಒಂದು ಮಾಡಬೇಕು ಅಂತ ಹೇಳಿದರೆ ನಡುವಿನಲ್ಲಿ ಒಂದು ವಿಷಯ ಇರಬೇಕು. ನಡುವಿನಲ್ಲಿ ಒಂದು ವಿಷಯ ಇದ್ದರೆ ಅದು ಆಗೋದು ಅಲ್ವಾ, ಸತ್ಯ ಅಲ್ವಾ. ಆಗ ಸಂಸಾರದ ಜ್ಞಾನ ಬಹಳ ಮುಖ್ಯ. ಈ ಸಂಸಾರದ ಜ್ಞಾನವನ್ನೆಲ್ಲರೂ ಸರಿಯಾದ ರೀತಿಯಲ್ಲಿ ಅನುಭವಿಸಿ ಒಂದು 60 ವರ್ಷ ಅಂತ ಆದ ಮೇಲೆ ಅದು ಮುಂದೆ ಹೋದರೆ ತುಂಬ ಒಳ್ಳೆಯದು. ಇದು ಕ್ಲಿಯರ್ ವೇ. ಇನ್ನು ಅವರ ಪುಣ್ಯಕ್ಕೆ ತಕ್ಕಾಗಿ ಜನ್ಮ ಜನ್ಮಕ್ಕೆ ಸಂಬಂಧಪಟ್ಟು ಕೆಲವರಿಗೆಲ್ಲ ಬಾಲ್ಯದಲ್ಲೇ ಸಿಕ್ಕಿಬಿಡ್ತವೆ. ಅಂಥವರೆಲ್ಲ ಸಾಧಾರಣ ವ್ಯಕ್ತಿಗಳಲ್ಲ. ಆ ರೀತಿ ಇದ್ದರೆ ಬಾಲ್ಯದಲ್ಲೇ ಸಿಕ್ಕಿಕೊಂಡಿರ್ತದೆ. ಆದರೆ ಅದು ಈ ಪ್ರಪಂಚದ ಯಾವುದೇ ವಿಷಯಕ್ಕದು ಎದುರುದಿಲ್ಲ. ಆ ಬಾಲ್ಯದಲ್ಲಿ ಅಂತ ಸಿಕ್ಕಿದ್ದು ಉಂಟಲ್ವ, ಅದು ಪ್ರಪಂಚದಲ್ಲಿ ಏನಾದರೂ ಎದುರುದಿಲ್ಲ. ಅದು ಏನಾದರೂ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಹೇಳ್ತದೆ, ಸರಿಯಾದ ರೀತಿಯಲ್ಲಿ ಒಂದು ಕರೆಕ್ಟಾದ ರೀತಿ ನೀತಿಯನ್ನು, ಒಳ್ಳೆ ರೀತಿಯನ್ನು ಹೇಳಿ ಹೋಗ್ತಾನೆ ಇರ್ತದೆ ಮುಂದೆ. ಅದು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಇನ್ನು ಜನ್ಮ ಜನ್ಮದ ಪುಣ್ಯಕ್ಕೆ ತಕ್ಕ ಹಾಗೆ ಅವರವರ ಕರ್ಮಕ್ಕೆ ತಕ್ಕವಾಗಿ ಎಲ್ಲವನ್ನು ಅನುಭವಿಸಿ ಕೆಲವರಿಗೆ ಕೊನೆಯಲ್ಲೆಲ್ಲ ನಡು ವಯಸ್ಸಿನಲ್ಲಿ ಸಿಕ್ಕಿಕೊಳ್ತದೆ, ಬಾಲ್ಯದಲ್ಲೆಲ್ಲ ಯೌವನದಲ್ಲಿ ಸಿಕ್ಕಿಕೊಳ್ತದೆ. ಆ ಸ್ವಲ್ಪ ಕರ್ಮ ಏನೋ ಬ್ಯಾಲೆನ್ಸ್ ಇತ್ತು, ಆಗ ಅಪ್ಪ ಅಮ್ಮನೊಟ್ಟಿಗೆ ಇರಬೇಕು, ಅಣ್ಣ ತಂಗಿ ಒಟ್ಟಿಗೆ ಇರಬೇಕು, ಯಾವುದೋ ಒಂದು ಎಲ್ಲಿದೋ ಒಂದು ಸಂಬಂಧ ಇತ್ತು, ಅದು ಆಟೋಮೆಟಿಕ್ ಕಟ್ ಆಗ್ತದೆ, ಟಕ್ ಆಗ್ತದೆ. ಅಲ್ಲಿಂದ ಪುನಃ ಅದು ಮುಂದುವರಿತದೆ. ಹೀಗೆ ದಾರಿಗಳು ಅವರವರ ಬ್ಯಾಕಲ್ಲಿರೋದು. ಈಗ ಹೋಗುವ ದಾರಿ, ಈಗಿನ ದಾರಿ ನಾವು ಹೋಗ್ತೇವಲ್ವ, ಇದು ನಮ್ಮ ಹಿಂದಿನ ಜನ್ಮದ ಸ್ಥಿತಿಗತಿಗೆ ತಕ್ಕವಾಗಿ ನಾವು ಮಾಡಿದ ಪಾಪ ಪುಣ್ಯಕ್ಕೆ ತಕ್ಕವಾಗಿ ಈಗ ನಮ್ಮ ಜನ್ಮದಲ್ಲಿ ಸಿಕ್ಕಿದ ದಾರಿ. ಈ ದಾರಿ ಚೆನ್ನಾಗಿರಲಿ, ಮುಂದಿನ ಜನ್ಮಕ್ಕೆ ಇನ್ನೂ ಪವಿತ್ರವಾಗಲಿ ಅಂತೇಳಿ ಗುರು ಸಿಗೋದು. ಇನ್ನೂ ಸಹ ಅಪ್ಡೇಟ್ ಆಗು, ಇನ್ನೂ ಸಹ ತಿಳಿ. ಸತ್ಯ ಅಂದರೆ ಏನು, ನಂಬಿಕೆ ಅಂದರೆ ಏನು, ಪ್ರೀತಿ ಅಂದರೆ ಏನು, ಇದು ಯಾವ ಸಮಯದಲ್ಲಿ ನಮಗೆ ಕಾಪಾಡ್ತದೆ, ಇದೆಲ್ಲ ಹೇಳಿಕೊಡೋದು ಗುರು. ಇಲ್ಲಿ ಏನು ಆಗಲಿಕ್ಕೆ ಏನಿಲ್ಲ. ಇಲ್ಲಿ ಗುರುವಿನ ಹತ್ರ ಹೋದ ಕೂಡಲೇ ಜ್ಞಾನ ಬರೋದಿಲ್ಲ, ಗುರುವಿನ ಹತ್ರ ಹೋದ ಕೂಡಲೇ ಕೋಟಿ ಕೋಟಿ ಐಶ್ವರ್ಯ ಬರೋದಿಲ್ಲ, ಗುರುವಿನ ಹತ್ರ ಹೋದ ಕೂಡಲೇ ಅದು ಬೇಕು ಇದು ಬೇಕು ಅಂತೇಳಿ ಸಿಗೋದಿಲ್ಲ. ಈ ಸತ್ಯ ವಿಷಯ. ನಿನ್ನ ಆತ್ಮಕ್ಕೆ ಏನು ಬೇಕು ಅದು ಸಿಗ್ತದೆ. ನಿನ್ನ ಆತ್ಮಕ್ಕೆ ಏನು ಬೇಕು ಅದು ಸಿಕ್ಕೇ ಸಿಗ್ತದೆ. ಅದು ಯಾವ ರೀತಿ ಸಿಗ್ತದೆ ಅದು ಅವನಿಗೆ ಗೊತ್ತಿಲ್ಲ, ಯಾರಿಗೆ ಎದುರು ಕೂತ್ಕೊಂಡವನಿಗೆ ಗೊತ್ತಿಲ್ಲ ಇದು ಯಾವ ರೀತಿ ಸಿಗ್ತದೆ ಅಂತೇಳಿ. ಅಂತೆಂತೂ ಸಿಗುವುದೇ. ಅದು ಎಲ್ಲಿಗೆ ಹೋಗ್ತದೆ? ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತದೆ. ಈ ದೇಹಕ್ಕೆ ಬರುವಾಗ ಎಲ್ಲವನ್ನೂ ತಗೊಂಡು ಬಂದಾಗಿದೆ, ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಈ ದೇಹಕ್ಕೆ ಬರುವಾಗ ಆತ್ಮ ಎಲ್ಲವೂ ಡಿಸೈಡ್ ಮಾಡಿ ಆಗಿದೆ. ನಾನು ಇಂಥದೇ ಗುರು ಹತ್ರ ಹೋಗ್ಬೇಕು, ಇಂಥದೇ ಸೇವೆ ಮಾಡಬೇಕು, ನಾನು ಹೀಗೇ ಇರಬೇಕು. ಅದು ಆತ್ಮ ಮಾಡಿದ ಒಂದು ಡಿಸೈಡರ್, ತಿಳ್ಕೊಂಡು ನಿರ್ಧಾರ. ನಾವು ನೆನೆಸುವುದು ಏನು? ನಾವು ಹೋದೆವು, ನಾವು ಮಾಡಿದೆವು, ನಮಗೆ ಗುರುಗಳು ಸಿಕ್ಕಿದ್ರು, ಗುರುಗಳು ನಮ್ಮ ಹತ್ರ ಬರ್ತಾರೆ, ಮಾತಾಡ್ತಾರೆ, ಇದೆಲ್ಲ ನಾವು ನೆನೆಸ್ತೇವೆ. ಇದೆಲ್ಲ ಅಜ್ಞಾನ. ಅದು ಆಲ್ರೆಡಿ ಡಿಸೈಡ್ ಆದ ವಿಚಾರ.
ಏನಾಗಬೇಕು ಅದು ಆಗಿದೆ, ಅದು ಹೋಗ್ತಾನೆ ಉಂಟು. ಆಗ ನಿಮ್ಮ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಗುರುಗಳು ಅಂತ ಸಿಕ್ಕಿದ್ರೆ ಆ ಗುರುಗಳನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ. ಅದು ನಿಮ್ಮ ಅಂತರಾತ್ಮದ ಗುರುವಾಗಿರ್ತಾರೆ. ಯಾವುದೇ ಕಾರಣಕ್ಕೂ ಆ ಗುರುಗಳನ್ನು ಬಿಡಬೇಡಿ. ಅವರು ನಿಮಗೆ ಒಳ್ಳೆಯ ದಾರಿಯನ್ನೇ ಹೇಳಿಕೊಡ್ತಾರೆ. ಏನಾದರೂ ಸರಿ ನಿಮ್ಮ ಅಂತರಾತ್ಮದ ಗುರುವಿಗೆ ನೀವು 100ರಲ್ಲಿ 100 ಸರೆಂಡರ್ ಆಗಲೇಬೇಕು. ಅದು ನಿಮ್ಮ ಅಂತರಾತ್ಮದ ಗುರು. ಅಲ್ಲಿ ಏನಿಲ್ಲ, ಅಲ್ಲಿ ಒಳ್ಳೆದಿಲ್ಲ ಕೆಟ್ಟದಿಲ್ಲ. ಅರ್ಥ ಆಯ್ತಾ? ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಎಂಬ ಸತ್ಯವನ್ನು ತಿಳಿದು ಗುರುವಿನ ಸೇವೆ ಮಾಡಲಿಕ್ಕೆ ಕಲಿಬೇಕು. ಚರ್ಮ ಸುಟ್ಟರೆ ಗುರುವಿನ ಮರ್ಮ ತಿಳಿಯುವುದಯ್ಯ ಅಂತೇಳಿ. ಈ ಸತ್ಯವನ್ನು ತಿಳಿದು ಗುರುವಿನ ಸೇವೆ ಮಾಡಿದರೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಜ್ಞಾನ ಎಂಬುದು ಯಾವುದೋ ಒಂದು ರೀತಿಯಲ್ಲಿ ಈ ಜ್ಞಾನಗಳೆಲ್ಲ ಸಿಕ್ಕಿದ್ದು, ಎಲ್ಲ ವಿಚಾರ ಸಿಕ್ಕಿದ್ದು ಸಂಸಾರಸ್ಥರಿಗೆ ಅಂತ ಹೇಳೋದು. ಕಾರಣ ಏನು? ಆ ಗುರುವಿನ ಸೇವೆ. ಆ ಗುರುವಿನ ಸೇವೆಯಲ್ಲಿ ಸಿಗದ ಜ್ಞಾನವೆಲ್ಲವೂ ಸಿಗ್ತದೆ, ಏನೆಲ್ಲ ಬೇಕು ಎಲ್ಲವೂ ಸಿಗ್ತದೆ. ಸೊ ಅಲ್ಲಿ ಸಮಯ ಸಂದರ್ಭವನ್ನು ಬಿಟ್ಟಬೇಕು, ಅಲ್ಲಿ ಅವಮಾನವನ್ನು ಸಹಿಸಿಕೊಳ್ಳಬೇಕು. ನಾಚಿಕೆ ಮಾನ ಮರ್ಯಾದೆಲ್ಲ ಬಿಡ್ಬೇಕಲ್ಲ ಎಲ್ಲಿ ಆ ಗುರು ಅಂತೇಳಿ. ಆದರೆ ಇಂಥ ವಿಚಾರವನ್ನೆಲ್ಲ ಈಗ ಹೇಳಿದ ಈ ವಿಚಾರ ಉಂಟಲ್ಲ, ಅವಮಾನ, ನಾಚಿಕೆ ಮಾನ ಮರ್ಯಾದೆ, ಎಂಥದ್ದು ಸಮಯ ಸಂದರ್ಭ, ಇದೆಲ್ಲ ಅಗ್ನಿ ತತ್ವಕ್ಕೆ ಸೇರಿದ ಗುರುವಿನ ಸ್ಥಿತಿ. ಜಲತತ್ವಕ್ಕೆ ಸೇರಿದ ಗುರುಗಳೆಲ್ಲ ಟೈಮ್ ಟು ಟೈಮ್ ಇರ್ತಾರೆ, ಟೈಮ್ ಟು ಟೈಮ್ ಎಲ್ಲ ಒಂದು ಅಡ್ಜಸ್ಟ್ಮೆಂಟ್ ಹೇಗೆ ಬೇಕಾಗಿರ್ತಾರೆ. ವಾಯುತತ್ವಕ್ಕೆ ಸೇರಿದವರು ಯಾರ ಕಣ್ಣಿಗೂ ಕಾಣೋದಿಲ್ಲ. ಅವರಾಯ್ತು, ಅವ್ರ ಕೆಲಸ ಆಯ್ತು, ಮುಗಿತು, ಆರಾಮದಲ್ಲಿ. ಪ್ರಕೃತಿಯಲ್ಲಿ ಏನು ಬರ್ತದೆ, ನೀರು ಸಿಕ್ಕಿತಾ ಊಟ ಮಾಡ್ತಾರೆ, ಪ್ರಕೃತಿಯಲ್ಲಿ ಹಣ್ಣು ಸಿಕ್ಕಿತಾ ಊಟ ಮಾಡ್ತಾರೆ. ಯಾರ ಹತ್ರ ಕೇಳಲಿಕ್ಕಿಲ್ಲ, ನನಗೆ ಹಸಿವೆ ಆಗ್ತದೆ ಊಟ ಕೊಡು ಅಂತ. ಪ್ರಕೃತಿಯಲ್ಲಿ ಏನು ಸಿಗ್ತದೆ ಅದಕ್ಕೆ ಯಾರು ಓನರ್ ಇರಬಾರ್ದು, ಭಗವಂತನೇ ಓನರ್ ಇರಬೇಕು. ಅದಕ್ಕೆ ನೀರು ಒಳ್ಳೆ ಕುಡಿತಾರೆ ನೀರು. ಅವನ ಹಣ್ಣು ಎಲ್ಲೋ ಸಿಗ್ತದೆ ಮರದಲ್ಲಿ, ಊಟ ಮಾಡ್ತಾರೆ. ಒಂದು ವ್ಯಕ್ತಿಯ ಕೈಯಿಂದ ಅವರು ತಗೊಳ್ಳಿಕ್ಕೆ 1000 ಸಲ ಯೋಚನೆ ಮಾಡಿ. ಅವ ನೆಕ್ಸ್ಟ್ ನನ್ನಾಗಿ ಆಗ್ತಾನೆ, ಇವನಿಗೆಲ್ಲ ಆ ಒಂದು ಸ್ಥಿತಿಯೆಲ್ಲ ಉಂಟು ಅಂತೇಳಿ ಗೊತ್ತಾದ್ರೆ ಬಾ ಮಗನೇ ಹತ್ತಿರ ಕೂತ್ಕೊ ಅಂತೇಳಿ. ಅದು ಎಲ್ಲಾದ್ರೂ ಚಾನ್ಸ್ ಇದ್ರೆ ಚಾನ್ಸ್ ಇಲ್ಲ, ಇದು ಒಂದು ವೇಳೆ ಚಾನ್ಸ್ ಇದ್ರೆ. ಆದ್ರೆ ಎಲ್ಲರೂ ಸತ್ಯವನ್ನು ತಿಳಿದು ಉಂಟಲ್ವ, ಕೊನೆಗೆ ಈ ಲೋಕದ ಕಲ್ಯಾಣಕ್ಕಾಗಿ ಎಲ್ಲರೂ ಬಂದು ನಿಲ್ಲುವುದಿಲ್ಲ ಅಂದ್ರೆ ಈ ಜಲತತ್ವದಲ್ಲಿ. ಅಗ್ನಿ ತತ್ವದಲ್ಲಿ ಎಲ್ಲ ರೆಡಿ ಮಾಡಿ ಕಳಿಸುದು, ಜಲತತ್ವಕ್ಕೆ ಕಳಿಸುದು, ಬೆಳೆಸು ಅಂತೇಳಿ, ಎಲ್ಲವನ್ನು ಅಭಿವೃದ್ಧಿಗೊಳಿಸು, ಎಲ್ಲರಿಗೂ ಒಳ್ಳೆಯದನ್ನೇ ಹೇಳು ಅಂತೇಳಿ. ಆದ್ರೆ ಇದಕ್ಕೆ ಬರಬೇಕು ಅಂತ ಇದೆಲ್ಲ ಬೇಕು ಅಂತ ಹೇಳುದು. ಆದ ಕಾರಣ ಹೇಳುದು ಆಧ್ಯಾತ್ಮಿಕ ಗುರುಗಳು ಜ್ಞಾನ ಅಂತೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. ನಿಮ್ಮ ನಿಮ್ಮ ಡ್ಯೂಟಿ, ನಿಮ್ಮ ನಿಮ್ಮ ಕರ್ಮವನ್ನು ಮಾಡ್ತಾನೆ ಇರಬೇಕು. ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಸಿಗುವ ಸಮಯದಲ್ಲಿ ಖಂಡಿತ ಸಿಗ್ತದೆ. ಅದು ನೀವು ಕೂತ್ಕೊಂಡಲ್ಲೇ ಸಿಗಬಹುದು, ನೀವು ಕೂತ್ಕೊಂಡಲ್ಲೇ ಬಂದು ಹೇಳ್ಬೋದು ಬೇಕಾದ್ರೆ. ಗುರು ಅಂದ್ರೆ ಹಾಗೆ, ಎಲ್ಲಿ ಕೂತ್ಕೊಳ್ತಾರೆ ಅಲ್ಲೇ ಹೋಗಿ ಹೇಳ್ಬೋದು, ಈಗಪ್ಪ ಇಷ್ಟೇ ವಿಷಯ ಅಂತೇಳಿ, ಇನ್ನೆಂತ ಹುಡುಕಬೇಡ, ಇಲ್ಲಿಗೆ ಮುಗೀತು, ಇಲ್ಲೇ ಕೂತುಕೋ ಅಂತ ಹೇಳಿದರೆ ಅವ ನಿಜವಾದ ಒಂದು ಭಕ್ತನ ಶಿಷ್ಯನಾದರೆ ಅವ ಅಲ್ಲೇ ಕೂತ್ಕೊಳ್ತಾರೆ, ಎಲ್ಲಿಗೂ ಹೋಗುದಿಲ್ಲ, ಏನು ಮಾಡುದಿಲ್ಲ, ಅವನಿಗೆ ಏನೂ ಬೇಡ. ಅವನಿಗೆ ಅವ ಆ ಒಂದು ಸ್ಟೇಟಸ್ಗೆ ಹೋಗಿಬಿಟ್ರೆ, ಸ್ಥಿರವಾದ ಸ್ಥಿತಿಗೆ ಹೋಗಿಬಿಟ್ರೆ ಎಲ್ಲ ಕೂತುಕೊಂಡಲ್ಲೇ ಸಿದ್ಧಿಯಾಗಿ ಬಿಡ್ತಾರೆ, ಎಲ್ಲಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳುದು. ಇವತ್ತಿನ ಪ್ರಪಂಚ ಅಷ್ಟು ಮೋಸ ಆಗಿದೆ ಅಂತ ಹೇಳೋದು. ಎಲ್ಲ ಆಧ್ಯಾತ್ಮಿಕ, ಅದು ಇದು, ಆ ಕಡೆದು ಈ ಕಡೆದು, ಆ ಶಕ್ತಿ ಈ ಶಕ್ತಿ, ಅವರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದರು, ಅದು ಸರಿ ಇದು ಸರಿ, ಅದು ತಪ್ಪು ಇದು ಸರಿ, ಇದು ಮೇಲೆ ಅದು ಕೆಳಗೆ, ಏನೆಲ್ಲ ಡಿಸ್ಕಸ್, ಇದೆಲ್ಲ ಆಧ್ಯಾತ್ಮಿಕಕ್ಕೆ ಬೇಡದ ವಿಚಾರ. ಹಿಮಾಲಯ ಪರ್ವತಕ್ಕೆ ಹತ್ತಬೇಕು ಅಂತೇಳಿ ಸಾಯ್ಲಿಕ್ಕೆ ರೆಡಿಯಾಗಿರ್ಬೇಕು ಅವನು, ಅಲ್ಲ? ಇಲ್ಲದ್ರೆ ಹೇಗೆ ಹಿಮಾಲಯ ಪರ್ವತಕ್ಕೆ ಹತ್ತುದು? ಚಳಿಯನ್ನು ತಡಿಲಿಕ್ಕೆ ಆಗಿದ್ರೆ ಹಿಮಾಲಯ ಪರ್ವತಕ್ಕೆ ಹೋಗುದು ಹೇಗೆ ಅಲ್ವಾ? ಎಂಥದೇ ಒಂದು ಸ್ಥಿತಿಯಲ್ಲಿ ಇದ್ರು ಕೂಡ ಅವತಾರ ಪುರುಷರು, ಮಹಾಯೋಗಿಗಳ ವಿಚಾರ ಎಲ್ಲ ಮಾತಾಡ್ತಾ ಇಲ್ಲ. ಅರ್ಥ ಆಯ್ತಾ? ಸಾಮಾನ್ಯ ಅಂತ ಹೇಳ್ತಲ್ಲ, ಒಂದು ಹಂತಕ್ಕೆ ರೀಚ್ ಆದವರು ಆದ್ರೂ ಕೂಡ ಈ ಪ್ರಕೃತಿಯೊಟ್ಟಿಗೆ ಫೈಟಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಚಳಿ ಆಗುವ ಒಂದು
ಶರ್ಟ್ ಹಾಕ್ಲೇಬೇಕು, ಚಳಿಯಾಗೋ ಒಂದು ಏನೊಂದು ಓದಿಲೇಬೇಕು. ಅಲ್ವಾ? ಆ ಬಿಸಿ ಆಗುವಾಗ ಸ್ವಲ್ಪ ಮೈ ಹಬ್ಬ ಅಂತ ಹೇಳಲೇಬೇಕು. ಇದು ಸತ್ಯ ಅಲ್ವಾ? ಆಗ ಸಾಧನೆ ಮಾಡುವವ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಎಲ್ಲದಕ್ಕೂ ರೆಡಿಯಾಗಿರಬೇಕು. ಆ ಕಡೆ ಹೋದ್ರೂ ಪರವಾಗಿಲ್ಲ, ಗುರುವಿನ ನಾಮಸ್ಮರಣೆ ಹೇಳಿಕೊಂಡೇ ಹೋಗ್ತೇನೆ. ಆ ಭಗವಂತನ ನಾಮಸ್ಮರಣೆಯಲ್ಲೇ ನಾನು ರೆಡಿ ಇರಬೇಕು. ಎಲ್ಲ ಅವನಿಗೆ ಸಮರ್ಪಣೆ ಮಾಡಿ ಆಯ್ತು, ಅವನ ಪಾದಕ್ಕೆ ಅರ್ಪಿಸಿ ಆಯ್ತು ಅಂತ ಹೇಳೋ ಒಂದು ಸ್ಥಿತಿ ಇದ್ದರೆ ಮಾತ್ರ ಒಂದು ಗುರುವಿನ ಸೇವೆ ಎಂಬುದು ಒಳ್ಳೆಯದು. ಇಲ್ಲದೇ ಇದ್ದರೆ ಗುರುವಿನ ದರ್ಶನ, ಏನೊಂದೆರಡು ದಿನ ಸೇವೆ ಮಾಡಿಕೊಂಡು ಏನೋ ಒಂದು ಒಳ್ಳೆಯದು ಸಿಗ್ತದೆ, ಅದನ್ನು ಪಡ್ಕೊಂಡು ಹೋಗ್ತಾನೆ ಇರಬೇಕು. ಗುರುವಿನ ಸೇವೆಯೇ ಬೇಕು ಅಂತೇಳಿ ಬರ್ತಾರಲ್ವಾ, 24 ಗಂಟೆ ಇಂಥದ್ದು 24x7 ಅಲ್ವಾ, ವರ್ಷಾನು ಗಟ್ಟಲೆ ಗುರುವಿನ ಜೊತೆ ಇರ್ತೇನೆ ಅಂತ ಹೇಳೋದು ಅಷ್ಟು ಸುಲಭದ ವಿಷಯ ಅಲ್ಲ ಅಂತ ಹೇಳೋದು. ಅದು ಬಹಳ ಕಷ್ಟ ಕೊಡ್ತದೆ. ಅಷ್ಟು ಸುಲಭ ಅಲ್ಲ ಅದು. ನಾವು ಗುರುವೇ ಅಂತ ಹೋಗಿ ಕೊನೆ ಗುರುವೇ ಅಂತ ದ್ವೇಷ ಆಗಿ ಬಿಡ್ಬೋದು. ನಾವು ಗುರುವೇ ಅಂತ ಪ್ರೀತಿಯಲ್ಲಿ ಹೋಗಿ ಅಯ್ಯೋ ಗುರುವೇ ಸರಿ ಇಲ್ಲ ಅಂತ ಸ್ಥಿತಿಗೆ ಬರ್ಬೋದು. ನಿಜವಾಗಿ ಹೇಳ್ತೇನೆ ನಾನು, ಅಷ್ಟು ಕಷ್ಟ ಉಂಟು, ಸುಲಭದಲ್ಲಿ ಆಗುದಿಲ್ಲ ಯಾವುದೇ ವಿಷಯ ಆದರೂ ಸರಿ. ಅದ ಕಾರಣ ಹೇಳುದು, ಅವರವರಿಗೊಂದು ಕರ್ಮ ಅಂತ ಇದೆ. ಆ ಕರ್ಮದಲ್ಲಿ ಸಂತೋಷವಾಗಿ ಇದ್ದು ಒಂದು ದಿನವೋ 2 ದಿನವೋ 1 ವಾರವೋ ಯಾವಾಗಲ ಸಮಯ ಸಿಗ್ತದೆ ಆವಾಗೆಲ್ಲ ಗುರುವಿನ ಜೊತೆ ಇದ್ದುಕೊಂಡು ಪ್ರೀತಿಯಿಂದ ಮಾತಾಡಿಕೊಂಡು ಏನೋ ಒಂದು ವಿಷಯವನ್ನು ಪಡ್ಕೊಂಡು ಹೋಗ್ಬೋದು. ಭಕ್ತನಿಗೆ ಕೊಡುವುದು ಪ್ರೀತಿ, ಶಿಷ್ಯನಿಗೆ ಕೊಡುವುದು ಸತ್ಯ. ಆದ ಕಾರಣ ಇಲ್ಲಿ ವ್ಯತ್ಯಾಸ ಆಗುದು. ಅದೇನಪ್ಪ ಹಾಗೆ, ಅದೇನಪ್ಪ ಹೀಗೆ ಅಂತ ಹೇಳಿದರೆ ವ್ಯತ್ಯಾಸ ಆಗುತ್ತೆ. ಭಕ್ತರು ಅಂದರೆ ಪ್ರೀತಿ, ಅವ್ರು ಯಾವಾಗ ಬೇಕಾದ್ರೂ ಬರ್ತಾರೆ, ಯಾವಾಗ ಬೇಕಾದ್ರೂ ಹೋಗ್ತಾರೆ, ಅವ್ರ ಕೈಲಾದ್ದು ಮಾಡ್ತಾರೆ, ತಪ್ಪು ಹೋಗ್ತದೆ, ಎಲ್ಲವೂ ಆಗ್ತದೆ, ಒಳ್ಳೇದು ಕೆಟ್ಟದ್ದು ಎಲ್ಲವೂ ಆಗ್ತದೆ, ಅದೆಲ್ಲವನ್ನೂ ಅಗ್ರಿ ಸ್ವೀಕರಿಸ್ತಾರೆ. ಹೌದಪ್ಪ ಅಲ್ಲಿ ಇರುವುದೇ ಹೋಗು ಅಂತ ಹೇಳಿ. ಅದನ್ನೇ ಶಿಷ್ಯ ಮಾಡಿದ್ರೆ ಒಪ್ಪುದಿಲ್ಲ, ಚಾನ್ಸೇ ಇಲ್ಲ. ನೀನು ಯಾಕೆಲ್ಲ ಬಿಟ್ಟು ಬಂದದ್ದು ನೆನಪು ಮಾಡ್ಲಿಕ್ಕ ಅಂತ ಕೇಳ್ತಾರೆ. ನೆನಪಾಗುದರೆ ಯಾಕೆ ಇಟ್ಕೊಳ್ಳೋದು, ಮುಗಿಸಿ ಬಾ ಎಲ್ಲವನ್ನು, ಏನೆಲ್ಲ ಆಸೆಗಳಂದ್ರೆ ಎಲ್ಲ ಮುಗಿಸಿ ಮತ್ತೆ ಬಾ, ಅಲ್ಲಿ ವ್ಯತ್ಯಾಸ ಆಗ್ತದೆ ಅಂತ ಹೇಳುದು. ಆ ಶಿಷ್ಯನಾದವ ಅವ ಎಷ್ಟು ದೂರ ಇದ್ದರೂ ಆ ಶಿಷ್ಯ ಅಂತ ಹೇಳುವ ಒಂದು ಸ್ಥಿತಿಗೆ ಅವ ಯೋಗ್ಯವಾಗಿದ್ದರೆ, ಆ ಯೋಗ್ಯತೆ ಇದ್ದರೆ, ಅವನು ಎಷ್ಟು ದೂರ ಇದ್ದರೂ, ಹೇಗೆ ಇದ್ದರೂ, ಯಾವ ಸ್ಥಿತಿಯಲ್ಲಿ ಇದ್ದರೂ ಹತ್ತಿರ ಬಂದು ಮುಟ್ತಾನೆ. ಆಟೋಮೆಟಿಕ್ ಮುಟ್ತಾನೆ. ಅವನಿಂದ ಮಾತ್ರ ಎಲ್ಲವನ್ನು ಸಹಿಸಿಕೊಳ್ಳೋ ಶಕ್ತಿ, ಎಲ್ಲರಿಂದ ಆಗುದಿಲ್ಲ. ಹೌದು, ಆಟೋಮೆಟಿಕ್ ಎಷ್ಟೇ ದೂರ ಇದ್ರು, ಹೇಗೆ ಇದ್ರು, ಎಲ್ಲಿಯೋ ಯಾವುದೋ ಒಂದು ರೀತಿಯಲ್ಲಿ ಬಂದು ಮುಟ್ತಾನೆ ನಾವು, ಖಂಡಿತವಾಗಿ. ಶುಭವಾಗಲಿ. ತಿರುಚಿತ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ